ಬಿಗ್ ಬಾಸ್ ಕನ್ನಡ ಅಗ್ನಿ ಪರೀಕ್ಷೆ ಬಿಗ್ ಬಾಸ್ ಮನೆಗೆ ಹೋಗೋ ಅವಕಾಶಕ್ಕಾಗಿ ಮಹಾಯುದ್ಧ ಪ್ರೋಮೋ ರಿಲೀಸ್ ಆಗಿತ್ತು. ಕಂಪ್ಲೀಟ್ಲಿ ಇದು ಪ್ರೋಮೋ ಬಗ್ಗೆ ಮಾತಾಡಬೇಕು ಆ್ಯಂಡ್ ಮೋರ್ ಓವರ್ ಟ್ಯಾಲೆಂಟ್ ಬಗ್ಗೆ ಮಾತಾಡಬೇಕು. ಏನೊಂದು ವಿಷಯ ಅಂದರೆ ಇದರಲ್ಲಿ ಪ್ರೋಮೋದಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಆಗಿದ್ದ ವಿಷಯ ಒಂದು ಅಂದರೆ ಅಮುಕು ಡುಮುಕು ಬಂದಿದ್ದು ಲಾಸ್ಟಲ್ಲಿ. ಅವರು ನಿಮ್ಮ ಕಂಡ್ರೆ ಇಷ್ಟ ಅಂತ ಹೇಳ್ಬೇಕು. ಯಾರನ್ನ ಇಂಪ್ರೆಸ್ ಮಾಡಕ್ ಬಂದಿಲ್ಲ, ನಾನು ಹಿಂಗೆ ಇರೋದು ಹಿಂಗೆ ಹೋಗೋದು. ಸೊ ಅಲ್ಲಿ ತನಕ ಓಕೆ ಇದೇನೋ ಇಂಟ್ರೆಸ್ಟಿಂಗ್ ಆಗಿ ಹೋಗ್ತಿದೆ ಅನ್ನೋ ಥರ ಇತ್ತು. ಅಲ್ಲಿ ತನಕನೂ ನನಗೆ ಒಂದು ಓಕೆ ಏನೋ ಟ್ಯಾಲೆಂಟೆಡ್ ಪೀಪಲ್ ಬಂದಿದ್ದಾರೆ, ಸೊ ಅವ್ರದ್ದೆಲ್ಲ ವಿಷಯಗಳನ್ನ ಎಕ್ಸ್ಪ್ಲೋರ್ ಮಾಡ್ತಿದ್ದಾರೆ, ಅದನ್ನು ಜಡ್ಜ್ ಮಾಡ್ತಾರೇನೋ ಅನ್ನೋ ಥರ ಇತ್ತು. 60 ಜನರನ್ನ ಈ ಅಗ್ನಿ ಪರೀಕ್ಷೆಗೆ ಕರ್ಕೊಂಡ್ಬಂದಿದ್ದಾರೆ. ಬಟ್ ವಿನಯ್ ಮತ್ತು ಸಂಗೀತ ಅವ್ರನ್ನೇ ಫ್ರೇಮಲ್ಲಿ ತೋರಿಸ್ಬೇಕಾದ್ರೆ ನನಗೆ ಸ್ವಲ್ಪ ಇರಿಟೇಟ್ ಆಗ್ತಾಯಿತ್ತು. ಆಗಲ್ಲ ಅಂದರೆ ಹೋಗ್ತಾ ಇರೋ ಯಾಕಂದರೆ ಅವರಿಬ್ಬರದ್ದು ಕಾಂಬೋ ಅವಾಗಿಂದನೂ ಒಂಥರ ಇರಿಟೇಟಿಂಗ್ ಕಾಂಬೋನೇ. ನಿಮ್ಮ ತಲೆನ ಬೋಡಿಸ್ಕೊಳ್ಳಿ, ಏನಾದರೂ ಒಂದು ಕಿರಿಕ್ ಮಾಡ್ತಾ ಇರ್ತಾರೆ, ಆ ಕಿರಿಕ್ನೆಸ್ಗೋಸ್ಕರ ವಾಪಸ್ ಕರೆಸ್ಬಿಟ್ಟು ಇದರಲ್ಲಿ ಆ ಟ್ಯಾಲೆಂಟೆಡ್ ಪೀಪಲ್ಗೆಲ್ಲ ಕಿರಿಕ್ ಮಾಡಿಕೊಂಡು ಲೈಕ್ ಗಿನ್ನಿಸ್ ಇದನ್ನು ಅರ್ಧ ಹಾಕಿ ಅಂತ ಹೇಳೋದು. ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಹೋಲ್ಡರ್. ಸೊ ಆ ಒಂದು ಶೋಗೋಸ್ಕರ ಲೈಕ್ ಆ ಥರ ಒಂದು ದೊಡ್ಡದಾಗಿರೋ ಒಂದು ವಿಷಯನ ಮಾಡೋದು ನನಗೇನೋ ಒಳ್ಳೇದಲ್ಲ ಅನ್ನಿಸ್ತು. ಇಷ್ಟು ಕಷ್ಟಪಟ್ಟು ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಅನ್ನೋದನ್ನು ತಗೊಂಡಿರ್ತಾರೆ, ಅದನ್ನು ಇಷ್ಟು ಈಸಿಯಾಗಿ ಜಸ್ಟ್ ಲೈಕ್ ದ್ಯಾಟ್ ಅನ್ನೋ ಥರ ಅರ್ಧ ಹಾಕಿದ ವಿಷಯ ನೀವು ಇದನ್ನ ಡಿಸ್ಟ್ರಾಯ್ ಮಾಡಕ್ಕೆ ಹಿಡಿದೀರಾ, ಸರಿ ಇಲ್ವಲ್ಲ ಅನ್ನೋ ಥರ ಇತ್ತು. ಬಟ್ ಅದೇ ಪ್ರೋಮೋ ನೋಡಿ ನಾವು ಯಾವುದನ್ನು ಡಿಸೈಡ್ ಮಾಡಬಾರ್ದು. ಆ್ಯಂಡ್ ಮೋರ್ ಓವರ್ ತುಂಬ ಜನ ಹೇಳಿದ್ದು ಪ್ರೋಮೋದಲ್ಲಿ ಓಡಿಸ್ಬಿಟ್ರಲ್ಲ, ಬೈಕ್ ಕಳಿಸ್ಬಿಟ್ರಲ್ಲ, ಅಮ್ಕುಡು ಮುಗ್ನ ಅವನಿಲ್ಲ ಆಗುರು ಸುಮ್ಮನೆ ಇರು ಅಂತ ಹೇಳಿದಾಗ ಬಿಗ್ ಬಾಸ್ ಅಗ್ನಿ ಪರೀಕ್ಷೆ. ಆ್ಯಕ್ಚುಲಿ ನಾನು ಹೇಳ್ತಿರೋದು ಅದೇನೆ, ಪ್ರೋಮೋ ನೋಡಿ ನಾವು ಯಾವುದನ್ನು ಡಿಸೈಡ್ ಮಾಡೋಕ್ಕೆ ಆಗಲ್ಲ. ಅದು ಫೇಕ್. ಸೊ ಎಲ್ಲದನ್ನೂ ಪ್ರೋಮೋದಲ್ಲಿ ಹೇಗಿರುತ್ತೆ ಅಂದರೆ ಹೈ ಮೂಮೆಂಟ್ಸ್ ಇರಬೇಕು ಅವ್ರಿಗೆ. ಹೈ ಅನ್ನೋದಕ್ಕಿಂತ ಶೋಲ್ ನಡೆಯೋದೊಂದು ಇರುತ್ತೆ. ಶೋಲ್ ಇಷ್ಟು ಪರ್ಸೆಂಟ್ ಪೀಪಲ್ ನೋಡ್ತಿದ್ದಾರೆ ಅಂದರೆ, ಆದರೆ ಪ್ರೋಮೋನ ಜಾಸ್ತಿ ಜನ ನೋಡ್ತಾರೆ. ಆ್ಯಂಡ್ ಅದರಲ್ಲಿ ಹೈ ಮೂಮೆಂಟ್ಸ್ ತುಂಬ ಇರುತ್ತೆ. ಲೈಕ್ ನಾನೇ ಮಧ್ಯೆ ಇವಾಗ ಪ್ರೋಮೋಸ್ ಹಾಕ್ಬೇಕಾದ್ರೆ ಪಟ್ ಅಂತ ಅಮ್ಕುಡು ಮುಕ್ಕುದು ಬರುತ್ತೆ. ಯಾರನ್ನ ಇಂಪ್ರೆಸ್ ಮಾಡಕ್ ಬಂದಿಲ್ಲ, ನಾನು ಹಿಂಗೆ ಇರೋದು ಹಿಂಗೆ ಹೋಗೋದು. ಈ ಥರ ಬಂದು ಹೋಗ್ಬೇಕಾದ್ರೆ ನನ್ನ ವೀಡಿಯೋದಲ್ಲೇ ಇಷ್ಟು ಹೈ ಮೂಮೆಂಟ್ಸ್ ಇರಬೇಕಾದ್ರೆ, ಅದರಲ್ಲಿ ಬಿಗ್ ಬಾಸ್ ಒಂದು ದೊಡ್ಡ ರಿಯಾಲಿಟಿ ಶೋ ಅಂತ ಬರಬೇಕಾದ್ರೆ ಅದರಲ್ಲಿ ಹೈ ಮೂಮೆಂಟ್ ಇದ್ದೇ ಇರುತ್ತಾ, ಅದಕ್ಕೋಸ್ಕರನೇ ಅವರು ಆ ಪ್ರೋಮೋನ ಆ ಥರ ರೆಡಿ ಮಾಡಿರ್ತಾರೆ. ಫುಲ್ ಫೇಸ್ ಪ್ಯಾಕ್ ಹಾಕೋಬೇಕು. ಸೊ ಆ ಪ್ರೋಮೋದಲ್ಲಿ ಇರೋ ಥರ ಇರಲ್ಲ. ಮೇ ಬಿ ನಾನು ಎಕ್ಸ್ಪೆಕ್ಟ್ ಮಾಡ್ತಿರೋ ಪ್ರಕಾರ, ನಾನು ಇಷ್ಟು ಸೀಸನ್ಸ್ಗಳನ್ನ ನೋಡಿರೋ ಪ್ರಕಾರ, ಬೇರೆ ಬೇರೆ ಲ್ಯಾಂಗ್ವೇಜ್ ಸೀಸನ್ ಬಿಗ್ ಬಾಸ್ ನೋಡಿರೋ ಪ್ರಕಾರ ಇದು ಹೇಗಿರುತ್ತೆ ಅಂದರೆ, ಮೇ ಬಿ ಅವನ್ನ ತಿರ್ಗಾ ವಾಪಸ್ಸು ಮನೆಗೆ ಎಂಟರ್ ಮಾಡೋ ಚಾನ್ಸಸ್ ಇದೆ. ಯಾರನ್ನ ಇಂಪ್ರೆಸ್ ಮಾಡಕ್ ಬಂದಿಲ್ಲ, ನಾನು ಹಿಂಗೆ ಇರೋದು ಹಿಂಗೆ ಹೋಗೋದು. ಇನ್ ಕೇಸ್ ಇದರಲ್ಲೇ ಎಂಟರ್ ಮಾಡೋ ಚಾನ್ಸಸ್ ಇದೆ. ಮೀನ್ಸ್ ಇದ್ರಲ್ಲಿ ಕಳಿಸಿರಲ್ಲ, ಮಾಮೂಲಿ ಮನೆಗೆ ಕಳಿಸೋ ಚಾನ್ಸಸ್ ಇದೆ. ಇಲ್ಲಾಂದರೆ ಅದಾದಮೇಲೆ ಎಂಟರ್ ಚಾನ್ಸಸ್ ಇದೆ. ಏನಾದರೂ ಒಂದು ಚಾನ್ಸಸ್ ಇದ್ದೇ ಇದೆ. ಏನಕ್ಕೆ ಅಂದರೆ ಅವನು ಲೈಕ್ ನಾರ್ಮಲ್ ಪೀಪಲ್ ಅಲ್ಲ. ಡುಂಬಕ್ ಅಂತ ಅಮ್ಮ ಬೈ ಕೊಡ್ತಾ ತುಂಬಾ ಅಂತ ಕೊಡ್ತಾನೆ ಇರೋದು, ಹೋಯ್ತಾನೆ ಇರೋದು, ಆಡ್ತಾನೆ ಇರ್ತೀರಿ ನಾವು ಅಕ್ಕಿ ತರ. ಅನ್ನಿಸ್ಕೊತಿದ್ದ ಕಾಗೆಗಳು ಕೈನ ಕತ್ತಿ ಹಿಡ್ಕೊಂಡು ನಾರ್ಮಲ್ ಆಗಿರೋ ಒಬ್ಬ ಮನುಷ್ಯನೇ ಅಲ್ಲ. ಯಾಕಂದರೆ ಇವಾಗ ನಾವು ಒಂದಷ್ಟು ಜನ ಎಡಿಟ್ ಮಾಡ್ತೀವಿ, ಕೆಲಸ ಮಾಡ್ತೀವಿ, ಅದು ಆ ವರ್ಕ್ ಮಾಡ್ತೀವಿ, ಈ ವರ್ಕ್ ಮಾಡ್ತೀವಿ. ತುಂಬ ಟ್ಯಾಲೆಂಟೆಡ್ ಪೀಪಲ್ ಇರ್ತಾರೆ. ಲೈಕ್ ಎಕ್ಸಾಂಪಲ್ ನನಗೆ ಗೊತ್ತಿರೋವರೇ ಯಶವಂತ್ MK ಅವರಾಗಿರಲಿ, ರಘು ವೈನ್ ಸ್ಟಾರ್ ಅವರಾಗಿರಲಿ, ಆ್ಯಂಡ್ ಇಟ್ಸ್ ತೇಜಸ್ ಅವರಾಗಿರಲಿ, ಇವರೆಲ್ಲ ತುಂಬ ಟ್ಯಾಲೆಂಟೆಡ್ ಆಗಿರೋ ಒಂದು ಪರ್ಸನ್ ಅಂತ ಹೇಳ್ಬೋದು. ಏನಕ್ಕೆ ಅಂದರೆ ಅವ್ರ ವರ್ಕ್ ಅಷ್ಟು ಚೆನ್ನಾಗಿರುತ್ತೆ. ಕಾಫಿ ನೀವೇ ಮಾಡಿದ್ದಾ? ಹೌದು, ಅಮ್ಮ ಸಕ್ಕರೆ ಜಾಸ್ತಿ ಆಯಿತು ಅಂತ ಹೇಳ್ತಾ ಇದ್ರು. ಇರಲಿ ಬಿಡಿ. ತುಂಬ ಎಫರ್ಟ್ ಹಾಕಿ ಒಂದು ವರ್ಕ್ನ ಮಾಡ್ತಾರೆ. ಆ್ಯಂಡ್ ಯಾರಿಗೂ ಕೂಡ ಹರ್ಟ್ ಆಗಬಾರ್ದು ಅನ್ನೋ ವಿಷಯದಲ್ಲಿ ತುಂಬ ಕಾನ್ಸಂಟ್ರೇಟೆಡ್ ಆಗಿರ್ತಾರೆ. ಆ್ಯಂಡ್ ಎಲ್ಲರಿಗೂ ನಮ್ಮ ಕಂಟೆಂಟ್ಸ್ ಇಷ್ಟ ಆಗಬೇಕು ಅನ್ನೋದು ಇರುತ್ತೆ. ಈಗಿನ ಕಾಲದ ಹುಡುಗಿರಿಗೆ ತಮ್ಮ ಗಂಡ ಆಗೋನ್ ಬಗ್ಗೆ ತುಂಬ ಕನಸುಗಳಿರುತ್ತಲ್ವಾ? ಹೌದು, ನನಗೂ ಕೂಡ ಇದೆ. 1 ಡಜನ್ ಬಳೆ, 1 ಮೊಳ ಮಲ್ಗೆ, ಮತ್ತೆ ಸಂಜೆ ಮಿಸ್ ಇಲ್ಲದೆ 1 ಪಾನಿಪುರಿ. ಅಬ್ಬಾ, ಥ್ಯಾಂಕ್ ಯು. ಬಜೆಟ್ ಉಳಿಸೋದ್ರಿ. ಅದನ್ನು ಬಿಟ್ಟು ತುಂಬ ಮೆಂಟಲ್ ಥರ ಆಡೋದು. ಲೈಕ್ ಐಶೋ ಸ್ಪೀಡ್ ನಾನು ಒಪ್ಕೋತೀನಿ. ಐಶೋ ಸ್ಪೀಡ್ ಅಲ್ಲಿರಬೇಕಾದ್ರೆ ಐಶೋ ಸ್ಪೀಡ್ ಲೆವೆಲ್ ಬೇರೆ. ಲೈಕ್ ಅವನು ಸ್ವಲ್ಪ ಆ ಥರನೇ ಆಡೋ ಮನುಷ್ಯ. ಆದರೆ ಅವನು ಹಾಗೆ ಇರ್ತಾ ಅವನ ಒಂದು ಮೆಚ್ಯೂರಿಟಿ ಲೆವೆಲ್ ತುಂಬ ಥರ ಚೇಂಜ್ ಆಯಿತು. ಲೈಕ್ ಅವನು ಆ ಥರ ಮಾಡಿದ್ರು ಒಂದು ಮೆಚ್ಯೂರಿಟಿ ಲೆವೆಲ್ ಚೇಂಜ್ ಆಗಿ, ಆ್ಯಂಡ್ ಅವ್ನು ಮಾಡೋ ವಿಷಯಗಳೆಲ್ಲ ಮೋಟಿವೇಟ್ ಆಗ್ತಿದೆ ಇವಾಗ. There's always a way. Keep pushing. Don't stop. Keep going. Don't stop. Don't stop. ಸೊ ಆ ಥರ ಮೋಟಿವೇಟ್ ಆಗೋ ಒಂದು ಪರ್ಸನ್ನ ಕರ್ಕೊಬಂದುಬಿಟ್ರು ಖುಷಿ ಆಗುತ್ತೆ. ಅದನ್ನು ಬಿಟ್ಟು ಲೈಕ್ ತುಂಬ ಲೈಕ್ ಕಂಟೆಂಟ್ಗೋಸ್ಕರ ಎಷ್ಟು ಕೆಳಗಡೆ ಬೇಕಾದರೂ ಇಳಿಬೋದು ಅನ್ನೋ ಒಂದಷ್ಟು ಕ್ಯಾರೆಕ್ಟರ್ಸ್ ಇರ್ತಾರೆ ಗೊತ್ತಾ. ಅವ್ರನ್ನ ಒಂದು ರಿಯಾಲಿಟಿ ಶೋ ಆಗಿರಲಿ, ಬೇರೆ ಕಡೆ ಇನ್ವೈಟ್ ಮಾಡೋದಾಗಿರಲಿ, ಅಲ್ಲಿ ಅದು ಒಂಥರ ಬೇರೆ ಟ್ಯಾಲೆಂಟೆಡ್ ಪೀಪಲ್ನ ಅವಮಾನ ಮಾಡೋ ಥರ ಇರುತ್ತೆ.
ಸೊ ಅದೊಂದು ಚೂರು ಬೇಜಾರಾಗೋ ಸುದ್ದಿನೇ. ಅದಕ್ಕೋಸ್ಕರ ಇವಾಗ ನಾವೇ ಇವಾಗ ಬೇರೆಯವರು ಅವರು ಹುಚ್ಚುಚ್ಚರಾಗಿ ಆಡ್ತಾಯಿದ್ರೆ ಕಂಪ್ಲೀಟ್ ಒಂದು ಸೋಷಲ್ ಮೀಡಿಯಾನೇ ಹುಚ್ಚರು ಸೋಷಲ್ ಮೀಡಿಯಾ ಆಗೋಗುತ್ತೆ, ಹುಚ್ಚು ನನ್ನ ಮಕ್ಕಳು ಥರ ಆಗೋಗುತ್ತೆ. ನಾನು ಎಕ್ಸಾಂಪಲ್ ಇವಾಗ ಸುಭಾಷ್ ಅವರು ವರ್ಕ್ ಓಕೆ, ಅವರು ಐಶೋ ಸ್ಪೀಡ್ನ ಫಾಲೋ ಮಾಡಿಕೊಂಡು ಆ ಥರ ಎಲ್ಲ ಓವರ್ ಹೈಪ್ಡ್ ಆಗಿ ಮಾಡೋ ವಿಷಯಗಳ ಓಕೆ. ಆ್ಯಂಡ್ ಇದೇ ರೀತಿಯೇ ನಾನು ಸುಭಾಷು ಒಂದು ದಿನ ಎಲ್ಲೋ ಒಂದು ಕಡೆ ಹೊರಗಡೆ ಹೋಗ್ಬೇಕಾದ್ರೆ ಸುಭಾಷು ನಕ್ಕನ್ಲೇ, ಅದು ಓಕೆ, ಇಟ್ಸ್ ನಾರ್ಮಲ್. ಚಿಕ್ಕ ಹುಡುಗ ನಕ್ಕನ್ಲೇ ಅಂತ ಒಂದು ಹುಡುಗಿನ ಕರಿತಿರೋದು ಆ್ಯಂಡ್ ನಿಕ್ಕನ್ಲೇ ನಮ್ಮನ್ ಅಂತ ಹೇಳೋದು. ಅಯ್ಯೋ ನೀನ್ ನಮ್ಮನ್ ಬೋಳಿ ಮಗನೇ, ನೀನ್ ನಮ್ಮನ್ ಬೋಳಿ ಅಲ್ಲ, ನೀನು ನಮ್ಮನ್ ಹುಟ್ಟು ಬೋಳಿ ಮಗ ನೀನು. ಲೈಕ್ ಇಸ್ ದಟ್ ನಾರ್ಮಲ್ ಟು ಎವ್ರಿ ಒನ್ ಅನ್ನೋ ಒಂದು ಫೀಲ್ ಬಂತು. ಯಾಕಂದರೆ ಇದನ್ನೆಲ್ಲ ನಾರ್ಮಲೈಸ್ ಮಾಡೋದು ತಪ್ಪು. ಮಾತಾಡೋದು ಓಕೆ. ಇವಾಗ ಎಕ್ಸಾಂಪಲ್ ಅವನ ನೋಡಿದೆ, ನಾನೊಂದು ಕಂಟೆಂಟ್ ಕ್ರಿಯೇಟರ್, ನನಗೂ ಒಂದು ಏನೋ ಒಂದು ರಕ್ತ ಕುಗ್ದೋಗಿ ನಕ್ಕನ್ಲೇ ನಮ್ಮನ್ಲೇ ಶಾಟ ನಮ್ಮನ್ ಚಿನಿ ಅಂತ ಹೇಳೋದು. ಯಾವುದೋ ಹುಡುಗಿ ಚಿಕ್ಕ ಮಗು ಆ ಒಂದು ಚಿಕ್ಕ ಹುಡುಗ ಅವ್ರ ಮನೇಲಿ ಚಿನಿ ಅಂತ ಕರೆಯೋದು ಹುಡುಗಿನ ನಮ್ಮನ್ ಚಿನಿ ಅಂತ ಆ ಚಿಕ್ಕ ಹುಡುಗ ಹೇಳಿದಾಗ ಎಷ್ಟು ಇನ್ಸ್ಪೈರ್ ಆಗ್ತಾರೆ, ಲೈಕ್ ಎಷ್ಟು ತಗೋತಾರೆ. ಲೈಕ್ ನಾವು ಹೇಳ್ಬೋದು ದೊಡ್ಡವರೆಲ್ಲ ಇದೆಲ್ಲ ತಗೋಬಿಡ್ತಾರೆ, ಇದೆಲ್ಲ ತಗೋತೀರಾ ಅಂತ. ಬಟ್ ಅದೇ ಚಿಕ್ಕ ಮಕ್ಕಳಿಗೆ ನೀವು ಹೇಳೋಕ್ಕಾಗಲ್ಲ ಇದನ್ನು ತಗೋಬೇಡ ಅಂತ. ಲೈಕ್ ಒಬ್ಬೊಬ್ಬರು ಅವ್ರ ಪೇರೆಂಟ್ಸು ತುಂಬ ಬ್ಯುಸಿ ಇರ್ತಾರೆ, ಫೋನ್ ಕೊಟ್ಬಿಟ್ಟು ಹೋಗ್ತಾರೆ, ಆವಾಗ ಅವ್ನು ರೀಲ್ ಬಂದಾಗ ಆ ಥರ ಹಾಕ್ತಾರೆ. ಅದೆಲ್ಲ ಸ್ವಲ್ಪ ಫಾಲ್ಟ್ ಆಗಿರೋ ವಿಷಯಗಳು ಅನಿಸ್ತು. ಹೇಳೋಕ್ಕಾಗಲ್ಲ. ಇನ್ನೊಂದು ಸ್ವಲ್ಪ ದಿನ ಆದಾಗ ಯಾರೋ ನಮ್ಮ ಸುಭಾಷು ಕೂಡ ಬಿಗ್ ಬಾಸ್ ಇದರಲ್ಲಿ ಬಂದು ಕ್ಯಾಂಡಿಡೇಟ್ ಆಗಿ ಬಂದು ಹೋಗೋ ಚಾನ್ಸಸ್ ಇದೆ. ಬೇಡ, ನೋಡೋಣ ಅದೇನೇ ಇದೆ ಅಂತ. ಬಿಗ್ ಬಾಸಲ್ಲಿ ಹೇಗೆಂದರೆ ಅದೊಂದು ಝೂ ಒಳಗಡೆ ಪ್ರಾಣಿಗಳನ್ನ ಬಿಡ್ತಾರೆ. ಆ ಪ್ರಾಣಿಗಳೆಲ್ಲ ಎಂತೆಂಥ ಪ್ರಾಣಿಗಳಂತ ಗೊತ್ತಾಗುತ್ತೆ. ಅದರಲ್ಲಿ ಒಂದು ಪ್ರಾಣಿ ಹುಚ್ಚು ಪ್ರಾಣಿ ಇದ್ರೂ ಕೂಡ ಪರವಾಗಿಲ್ಲ, ಈ ಸೀಸನ್ಲಿ ಸೈಕಾಗಿ ನೋಡಬೇಕು, ಸೈಕಾಗಿ ಮಾತಾಡಬೇಕು ಅಂದ್ಕೊಂಡಿದ್ದೀನಿ. ಎಂಟರ್ಟೈನ್ಮೆಂಟ್ ಕೊಡ್ತೀನಿ ಮೇಡಮ್. ನಿಮಗೆ ಕ್ರಿಂಜ್ ಅಂದ್ರೆ ಎಂಟರ್ಟೈನ್ಮೆಂಟ್ ಅನ್ಸುತ್ತಾ? ಲೆಟ್ಸ್ ವಾಚ್ ದಿಸ್ ಸೀಸನ್ ಬಿಗ್ ಬಾಸ್. ನೀವಲ್ಲಿ ಇರೋಕ್ಕೆ ಲಾಯಕ್ಕೆ ಇಲ್ಲ. ಆ್ಯಂಡ್ ಇದೇ ರೀತಿ ಒಳ್ಳೊಳ್ಳೆ ವೀಡಿಯೋಸ್ಗೋಸ್ಕರ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಿಗ್ ಬಾಸ್ ಕಂಟೆಂಟ್ಸ್ ಹೆವಿಯಾಗಿ ಬರುತ್ತೆ ಆ್ಯಂಡ್ ಮೂವಿ ರಿಲೇಟೆಡ್ ಕಂಟೆಂಟ್ಸು ಬರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫುಲ್ ವಿಡಿಯೋ. ಬಾಯ್.